ವರ ರೀ ಬನ್ನಿ, ಏನಾದರೂ ಬೇಕಿತ್ತಾ? ವರ ನೀನು ಅಳ್ತಿದ್ಯಾ? ಏನಾಯ್ತು? ನಾನಾ ಅಳ್ತಿದ್ದೀನ? ಇಲ್ಲ, ಈರುಳ್ಳಿ ಹೆಚ್ಚಿದ್ದೆ, ಅದಕ್ಕೆ ಕಣ್ಣೀರು ಬರ್ತದೆ. ಹೌದಾ? ಸರಿ, ಇನ್ನು ಅಡುಗೆ ಆಗಿಲ್ವಾ ವರ? ಇನ್ನು ಆಗ್ಲೇ ಅಡುಗೆ ಮನೆಗೆ ಬಂದಿಲ್ವಾ? ಯಾಕೆ ಲೇಟ್ ಆಗ್ತಿದೆ? ಅದು ಆಗಲೇ ಬಂದೆ, ಮೊಬೈಲಲ್ಲಿ ಯಾವುದೋ ರೀಲ್ಸ್ ನೋಡ್ತಿದ್ದೆ, ಹಾಗಾಗಿ ಅಡುಗೆ ಮಾಡೋದೇ ಮರ್ತು ಹೋಯ್ತು. ಅಲ್ಲ, ಅಮ್ಮ ಇನ್ನು ಅಡುಗೆ ಮನೆ ಬಂದು ಹೋದಾಗಿತ್ತು? ಹೌದು, ಅತ್ತೆ ಬಂದು ನೆನ್ಪು ಮಾಡಿದ್ಮೇಲೆ ನನಗೆ ನೆನಪಾಗಿದ್ದು. ಅವ್ರು ಬಂದು ಇನ್ನೂ ಅಡುಗೆ ಆಗಿಲ್ವ ಬರ, ಟೈಮಿಗೆ ಅಡುಗೆ ಮಾಡಬೇಕು, ಈ ರೀತಿ ಲೇಟ್ ಮಾಡಬಾರ್ದು ಅಂತ ಹೇಳಿದ್ರು. ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದು. ಅಮ್ಮ ಅಷ್ಟೇ ಹೇಳಿದವರ? ಅಷ್ಟೇ ಅಲ್ಲ, ಇನ್ನೂ ಹೇಳಿದ್ರು, ಅಡುಗೆ ನಿಧಾನಕ್ಕೆ ಮಾಡು, ಆತರ ಪಡ್ಕೊಂಡು ಕೈ ಸುಟ್ಕೊಳ್ಳೋದು, ಕೈ ಹೆಚ್ಕೊಳ್ಳೋದು ಮಾಡಬೇಡ, ನಾನೇನಾದ್ರು ಬೇಕಾದ್ರೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂದೆ. ನೀವು ಹೋಗಿ ಏನಾದ್ರು ಕೆಲಸ ಇದ್ರೆ ಮಾಡ್ಕೊಳ್ತೀರಿ. ಸಾರಿ, ಲೇಟ್ ಆಯಿತು. ಅಷ್ಟರಲ್ಲೇ ನಾನು ಅಡುಗೆ ಮುಗಿಸ್ತೀನಿ. ಸರಿ. ಅಮ್ಮ ಅಷ್ಟೆಲ್ಲ ಮಾತಾಡಿದ್ರು ನಂಗೆ ಏನು ಹೇಳ್ತಾ ಇಲ್ವಲ್ಲ ಅವರ? ಅಮ್ಮ ಮಗನ ಮಧ್ಯೆ ಜಗಳ ಆಗ್ಬಾರ್ದು ಅಂತ ಮನ್ಸಂದ್ರೆ ನೋವೆಲ್ಲ ಮುಚ್ಚಿಟ್ಕೊಂತಿದ್ಯಾ? ಇಂಥ ಒಳ್ಳೆ ಗುಣರ ಹೆಂಡತಿ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ. ಇಷ್ಟು ಒಳ್ಳೆ ಸಂಸ್ಕಾರ ಹೇಳಿಕೊಟ್ಟಿರೋ ನಿಮ್ಮ ಮನೆಯವರಿಗೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ನಿನ್ನಂಥ ಒಳ್ಳೆ ಹೃದಯ ಇರೋಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು, ಅವಮಾನ ಆಗಬಾರ್ದು. ಆಗೋಕೆ ನಾನು ಬಿಡೋದು ಇಲ್ಲ. ಈ ಮನೆ ನೆಮ್ಮದಿನ ಕಾಪಾಡ್ಕೊಳ್ಳೋಕ್ಕೆ ನೀನು ಎಷ್ಟು ಪ್ರಯತ್ನ ಪಡ್ತಿದ್ಯೋ, ನಿನ್ನನ್ನು ಕಾಪಾಡ್ಕೊಳ್ಳೋಕ್ಕೆ ನಾನು ಅಷ್ಟೇ ಪ್ರಯತ್ನ ಪಡ್ತೀನಿ ಅವರ. ಬಾವಾ ರೆಡಿ, ನಾ ಹೊಡೋಣ? ರೆಡಿ, ಬನ್ನಿ. ರೀ ತಗೊಳ್ಳಿ ಟಿಫಿನ್ ಬಾಕ್ಸ್. ಮೇಡಮ್ ಇದ್ಯಾಕೆ? ರೀ ತಗೊಳ್ಳಿ, ಇದು ನಿಮಗೆ ಟಿಫಿನ್ ಬಾಕ್ಸ್. ಬೆಳಗ್ಗೆ ನಾನು ಶ್ರಾವಣಿ ಮೇಡಮ್ ಅವ್ರು ಬೇಗ ಎದ್ದು ತಿಂಡಿ ಮಾಡಿದ್ದೀವಿ. ಮನೆ ಗಂಡಸರು ಕೆಲಸಕ್ಕೆ ಅಂತ ಹೊರಗಡೆ ಹೋಗುವಾಗ ರುಚಿಯಾಗಿ ನಾವು ಅಡುಗೆ ಮಾಡಬೇಕಲ್ವಾ? ಕರೆಕ್ಟ್ ಕರೆಕ್ಟ್ ಕಣೆ. ಪ್ರಪಂಚದಲ್ಲಿ ಹೆಂಡತಿ ಕೈ ರುಚಿಗಿಂತ ಬೇರೆ ರುಚಿನೇ ಇಲ್ಲ. ಅಮೃತ ಅಮೃತ ಕಣೆ. ತಗೋ ದಾಚ್ಕೊಬೇಡ. ಆಹಾ, ಈ ಮನೆ ನಂದ ಗೋಕುಲನೇ, ಯಾರ ದೃಷ್ಟಿನೂ ತಾಗದೇ ಇರ್ಲಪ್ಪ. ಹೌದು ರೀ, ಮನೇಲಿ ಮಕ್ಳಿಗೆ ಮದುವೆ ಆದಮೇಲೆ ಒಂದಲ್ಲ 2 ಜಗಳ ಅಂತಾರೆ. ಆದರೆ ನಮ್ಮನೆ ಎಷ್ಟು ಸಂತೋಷವಾಗಿದೆ. ಈ ಮನೆಗೆ ನಮ್ಮ ಮಕ್ಕಳಿಗೆ ಯಾರು ಕೆಟ್ಕಂಡು ದೃಷ್ಟಿನ ತಾಗದೇ ಇರಲಿ ಅಂತ ದೃಷ್ಟಿ ತೆಗಿಬೇಕು. ನಾನಿರುವುದೇ ನಿಮಗಾಗಿ, ನೀವಿರುವುದು ನನಗಾಗಿ. ನಾನಿರ್ಬೇಕಾದ್ರೆ ಈ ಮನೆ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ಇಲ್ಲಿ ನೋಡಿ ನಿಂಬೆಹಣ್ಣು, ಈಗ ನಾನು ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಶ್ರೀವಲ್ಲಿ ಕಣ್ಣು, ಶ್ರೀವಲ್ಲಿ ಅಮ್ಮನ ಕಣ್ಣು, ಶ್ರೀವಲ್ಲಿ ಅಮ್ಮನ ತಂಗಿ ಕಣ್ಣು, ಕೈವಾ ಕಣ್ಣು, ವಿಶಾಲವಾದ ಅಕ್ಷಿ ಕಣ್ಣು, ಪದ್ಮನಾಭನ ಕಣ್ಣು, ಕೊನೆಗೆ ಈ ಕಾಂತಮ್ಮನ ಕಣ್ಣು. ಯಾರ ದೃಷ್ಟಿನೂ ತಾಕದಿರಲಿ. ಎಲ್ಲರೂ ಹೋಗಿರಿ ಹೋಗಿರಿ ಹೋಗಿರಿ. ಎಷ್ಟು ದೃಷ್ಟಿ ತಾಗಿತ್ತು. ಇನ್ಮೇಲೆ ದೃಷ್ಟಿ ತೆಗೆದಾಯ್ತಲ್ಲ, ಯಾವ ಕೆಟ್ಟ ದೃಷ್ಟಿನೂ ತಾಕೋದಿಲ್ಲ. ಒಂದು ವೇಳೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ತಾಕ್ತು ಅಂದ್ರೆ ಇದೇ ನಿಂಬೆ ಹಣ್ಣು ತರ ಅಜಕ್ ಕರೆಸ್ಬಿಡ್ತೀನಿ. ಇದನ್ನ ಎಷ್ಟು ಬರ್ತೀನಿ. ಅಮ್ಮ ಅಪ್ಪ ಹೋಗ್ಬಾರದಾ? ಆಯ್ತಪ್ಪ. ಹೊರಟು ಬರ್ತೀನಿ ಮೇಡಮ್. ಆಯ್ತು ರೀ, ಹೋಗ್ಬಿಟ್ಟು ಬನ್ನಿ, ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ರೀ ನೀವು ಬೇಗ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ನನ್ನ ಚಿನ್ನ, ಮಗನಿಗೆ ಹೋಗ್ತಿರ್ತೀನಿ. ಐಶು, ಅಪ್ಪ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಬಾಯ್ ಹೇಳಮ್ಮ. ಬಾಯಪ್ಪ.
ಬಾಯ್ ಪುಟ. ಏನ್ ಶ್ರಾವಣಿ, ಆರಾಮಾಗಿ ಓಡಾಡ್ಕೊಂಡಿದ್ಯಾ? ನಾನು ಯಾವಾಗಲೂ ಆರಾಮಾಗೇ ಇರ್ತೀನಿ ಶ್ರೀವಲ್ಲಿ. ಆದರೆ ಈ ಮಾತನ್ನ ನಾನು ನಿನಗೆ ಕೇಳಬೇಕು. ಎಷ್ಟು ಆರಾಮಾಗಿದೆಯಾ? ಯಾಕೆ ಮಾಡೋದು ಬೇರೆ ಕೆಲಸ ಇಲ್ವಾ? ದುಡ್ಡು ಬಂತಲ್ಲ, ಅದಕ್ಕೆ ದುರಹಂಕಾರನೂ ಜಾಸ್ತಿ ಆಗಿದೆ ಅನ್ಸತ್ತೆ. ಹಾಗೆ ಅನ್ಕೋ. ನನಗಾದರೂ ದುಡ್ಡು ಬಂದಿರೋದಕ್ಕೆ ಅಹಂಕಾರ. ಆದರೆ ಕೆಲವೊಬ್ಬರಿಗೆ ಏನೂ ಇಲ್ಲದೆ ಇದ್ರೂ ದುರಹಂಕಾರ. ಹೌದು ಶ್ರಾವಣಿ, ನನ್ನ ಹತ್ರ ಏನೂ ಇಲ್ಲ. ನನ್ನ ಹತ್ರ ಇದ್ದಿದ್ದನ್ನೆಲ್ಲ ನೀನೇ ಕಿತ್ಕೊಂಡ್ಬಿಟ್ಟಿಯಲ್ಲ. ನನ್ನ ಸುಬ್ಬುನ ನನ್ನಿಂದ ಕಿತ್ಕೊಂಡೆ. ಅತ್ತೆ ಅಂತ ಪ್ರೀತಿಯಿಂದ ಕರಿತಿದ್ದ ವಿಶಾಲು ಆಂಟಿನೂ ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ಧನಲಕ್ಷ್ಮಿ ಅಕ್ಕ, ವರಲಕ್ಷ್ಮಿ ಇವರೆಲ್ಲರೂ ನನ್ನ ಪರ ಇದ್ರು. ನನ್ನ ಪರ ಇದ್ದವ್ರು ಎಲ್ಲರೂ ನೀನು ನನ್ನಿಂದ ಕಿತ್ಕೊಂಡ್ಬಿಟ್ಟೆ. ನೋಡು ಶ್ರೀವಲ್ಲಿ, ನಾನು ಈಗಲೂ ಹೇಳ್ತಾ ಇದ್ದೀನಿ, ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಕೋಪ ದ್ವೇಷ ಏನೂ ಇಲ್ಲ. ನನ್ನ ಮಾತನ್ನ ಅರ್ಥ ಮಾಡ್ಕೊ. ನಾನು ಸುಬ್ಬು ಗಂಡ ಹೆಂಡತಿ. ನಮ್ಮಿಬ್ರ ಸಂಬಂಧನ ದೇವ್ರೆ ಬೆಸ್ತಿರೋವಾಗ ನೀನು ಯಾಕೆ ನಮ್ಮಿಬ್ರ ಮಧ್ಯೆ ಬರ್ತೀಯ? ನಿನಗೆ ನಿಂದೆ ಆದಂಥ ಒಂದು ಲೈಫ್ ಇದೆ. ಸುಬ್ಬನ್ನ ಪಡ್ಕೋಬೇಕು ಅನ್ನೋ ಪ್ರೀತಿಗಿಂತ ಸುಬ್ಬನ್ನ ಪಡ್ಕೊಳ್ಳೇಬೇಕು ಅನ್ನೋ ಹಠದಲ್ಲಿ ನಿನ್ನ ಲೈಫ್ನ ನೀನು ಹಾಳು ಮಾಡ್ಕೋಬೇಡ. ನಾನು ಒಬ್ಬ ಫ್ರೆಂಡಾಗಿ ಹೇಳ್ತಿದ್ದೀನಿ ಶ್ರೀವಲ್ಲಿ, ನನ್ನ ಮಾತನ್ನ ಅರ್ಥ ಮಾಡ್ಕೊ. ನನ್ನನ್ನು ಮುಟ್ಬೇಡ ನೀನು. ನನಗೆ ಎಷ್ಟೆಲ್ಲ ಮೋಸ ಮಾಡಿದ್ಯಾ. ಈಗ ಬಂದು ನನಗೆ ಅನುಕಂಪ ಕಾಳಜಿ ತೋರಿಸ್ತಿದ್ಯಾ? ಈ ಮನೆಯವ್ರು ಎಲ್ರೂ ಮರಳು ಮಾಡ್ದಂಗೆ ನನ್ನೂ ಮರಳು ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ಈ ಶ್ರೀವಲ್ಲಿ ಏನು ಅಂತ ನಿನಗಿನ್ನೂ ಗೊತ್ತಿಲ್ಲ. ಸುಬ್ಬುನ ನೀನು ಮದುವೆನೇ ಆಗಿಲ್ಲ. ಮ್ಯಾರೇಜ್ ಸರ್ಟಿಫಿಕೇಟ್ನ ಫೇಕ್ ಮಾಡಿಸ್ಕೊಂಡು ತಗೊಂಡ್ಬಂದಿದ್ಯಾ. ಅದರಿಂದಾನೇ ಈ ಆಸ್ತಿ ಎಲ್ಲ ನಿನ್ನ ಹೆಸರು ರಿಜಿಸ್ಟರ್ ಆಗಿರೋದು. ಅಲ್ಲ, ಸುಬ್ಬುಗೆ ನಿನ್ನ ಮೇಲೆ ಪ್ರೀತಿನೇ ಇಲ್ಲ. ಸುಬ್ಬು ನಿನ್ ಜೊತೆ ಅದು ಹೇಗೆ ಬದುಕ್ತಾನೋ ನನಗಂತೂ ಗೊತ್ತಿಲ್ಲ. ಈ ಮನೆಯವ್ರು ಎಲ್ಲರೂ ನಿನ್ನ ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು ನೆನ್ಪಿಟ್ಕೊ, ನೀನ್ ಇಷ್ಟೆಲ್ಲ ಹೇಳದ್ಮೇಲೆ ನನ್ನ ಹಠ ಇನ್ನೂ ಜಾಸ್ತಿ ಆಗ್ತಿದೆ. ಸುಬ್ಬುನ ನಾನು ಪಡ್ಕೋತೀನಿ. ನಿನ್ ನೆಮ್ಮದಿನ ಹಾಳು ಮಾಡ್ತೀನಿ. ಆಗಲ್ಲ ಶ್ರೀವಲ್ಲಿ, ನೀನು ಹೇಳ್ತಿರೋದು ಯಾವುದೂ ಆಗಲ್ಲ. ಹಾಗೇನೆ ನಾಯಿ ಬಾಲ ನೆಟ್ಟಿಗೂ ಆಗಲ್ಲ. ಅದು ಯಾವತ್ತಿದ್ರೂ ಡೊಂಕೆ. ಶ್ರಾವಣಿ, ಕೂಗಾಡ್ಬೇಡ ಶ್ರೀವಲ್ಲಿ. ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಂತೋಷ ಎಲ್ಲ ಇದೆ. ಅದನ್ನೆಲ್ಲ ಕಾಪಾಡೋದು ನನ್ನ ಜವಾಬ್ದಾರಿ. ಅದನ್ನ ಹಾಳು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಈ ಪಿಂಕಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಪಿಂಕಿ, ಪಿಂಕಿ ಪುಟ, ಪಿಂಕಿ ಮೇಡಮ್, ಪಿಂಕಿ ಅಮ್ಮವರೇ. ಯಾರು ನೀವು? ನಾನು ಸುಂದ್ರ, ಬ್ಯೂಟಿಫುಲ್ ಸುಂದ್ರ. ಬ್ಯೂಟಿಫುಲ್ ಸುಂದರನ್? ನನ್ಗೆ ಯಾಕೋ ಹಾಗೆ ಅನಿಸ್ತಿಲ್ವಲ್ಲ. ನನಗಿದು ಬೇಕಿತ್ತಾ? ಹೋಗಿ ನೋಡು. ಅದು ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಮಾತಾಡದ? ನನ್ನ ಹತ್ರ ಏನು? ಅದು ನಾನು ನಿನಗೆ ಹೇಳೋ ವಿಷಯನ ನೀನು ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಮೊದಲು ಏನು ವಿಷಯ ಅಂತ ಹೇಳಿ. ಮನೇಲಿರೋ ಎಲ್ಲ ಹೆಣ್ಮಕ್ಳು ಮಾತಿನಲ್ಲೇ ಬೆಂಕಿ ಕರ್ತಾರಲ್ಲಪ್ಪ. ನನ್ನನ್ನು ಶ್ರಾವಣಿ ಮೇಡಮ್ ಕಳಿಸಿದ್ದಾರೆ ನಿನ್ನ ಜೊತೆ ಮಾತಾಡಬೇಕು ಅಂತ. ಶ್ರಾವಣಿ ಅಕ್ಕ ನಿಮ್ಮನೇಲಿ ಕರ್ಸಿದ್ರಾ? ನಿಜ ಹೇಳ್ತಾ ಇದ್ದೀರಾ? ನಾನೇ ನಿಜ ಹೇಳ್ತಾ ಇದ್ದೀನಿ. ಈಗ ಪ್ರಾಮಿಸ್ ಮಾಡು. ಪ್ರಾಮಿಸ್. ನೀವೇನೇ ಹೇಳಿದ್ರು ನಾನು ಯಾರಿಗೂ ಅದನ್ನ ಹೇಳಲ್ಲ. ಅಕ್ಕ ಏನಂತ ಹೇಳಿದ್ರು? ಅದು ನಿಮ್ಮಮ್ಮ ಎಲ್ಲಿ? ನಮ್ಮಮ್ಮ ರೂಮಲ್ಲಿದ್ದಾರೆ. ಅಮ್ಮನ ಕೂಡ ಹಾಕಿದ್ದಾರೆ. ಆ ಡೋರ್ ಲಾಕ್ ಆಗಿದೆ. ಡೋರು ಲಾಕ್ ಆಗಿದೆಯಾ? ಡೋರ್ ಕೀ ಇಲ್ಲದೆ ವಿಜಯ ಅತ್ತೆ ಇಟ್ಕೊಂಡಿದ್ದಾರೆ. ಆ ರೂಮ್ಗೆ ಕಿಟಕಿ ಏನಾರು ಇದೆಯಾ? ಕಿಟಕಿ ಇದೆ, ಆದರೆ ಮೆಟ್ಲ ಹತ್ರ ಇದೆ. ಸ್ವಲ್ಪ ಡೇಂಜರು. ಇರಲಿ, ಹೇಗಾದ್ರೂ ಸರ್ಕಸ್ ಮಾಡಿ
ಮಾತಾಡಿದ್ರೆ ಆಯ್ತು. ಬಾ ತೋರ್ಸು ನನಗೆ. ಅಷ್ಟಕ್ಕೂ ನೀವ್ಯಾಕೆ ಅಮ್ಮನ ಜೊತೆ ಮಾತಾಡಬೇಕು? ಅಮ್ಮನ ಜೊತೆ ನಾನು ಮಾತಾಡೋದಲ್ಲ, ನಾನು ಫೋನ್ ಮಾಡಿ ಕೊಟ್ಟರೆ ಶ್ರಾವಣಿ ಮೇಡಮ್ಮು ನೀವು ಅಮ್ಮನ ಹತ್ರ ಮಾತಾಡ್ತಾರಂತೆ. ಓ ಹೌದಾ, ಬನ್ನಿ ಬನ್ನಿ ತೋರಿಸ್ತೀನಿ. ಅಮ್ಮ ವಂದನಾ ಮೇಡಮ್. ಅಮ್ಮ ವಂದನಾ ಮೇಡಮ್. ಮೇಡಮ್ ನಮಸ್ತೆ, ನಾನು ಸುಂದ್ರ. ಅದು ಸರಿ, ನೀವು ಯಾಕೆ ಬಂದ್ರಿ? ನೀವು ಈ ಕಿಟಕಿಲಿ ಯಾಕೆ ಬಂದಿದ್ದೀರಾ? ಶ್ರಾವಣಿ ಮೇಡಮ್ಮು ನನ್ನ ಕಳಿಸಿರೋದು. ಅವರು ಫೋನ್ ಮಾಡಿಕೊಡು, ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡಿ. ಶ್ರಾವಣಿನ? ಸರಿ ಮಾಡ್ಕೊಡಿ. ಹಲೋ ಶ್ರಾವಣಿ ಮೇಡಮ್, ವಂದನಾ ಮೇಡಮ್ ಮಾತಾಡ್ತಾರಂತೆ. ಒಂದು ನಿಮಿಷ ಕೊಟ್ಟೆ. ಪಿಂಕಿ, ಅಲ್ಲಿ ಹೋಗಿ ನೀನು ನಿಂತ್ಕೋ, ಯಾರು ಬರ್ತಾರ ಅಂತ ನೀನು ನೋಡ್ತಾ ಇರು. ಬಂದರೆ ಪಟ್ಟಂತ ಸಿಗ್ನಲ್ ಕೊಡು, ಆಯ್ತಾ? ಹೋಗು. ಶ್ರಾವಣಿ, ಚಿಕ್ಕಮ್ಮ ನೀವು ಹೇಗಿದ್ದೀರಾ ಚಿಕ್ಕಮ್ಮ? ಏನಾಗ್ತಿದೆ ಚಿಕ್ಕಮ್ಮ ಅಲ್ಲಿ? ಶ್ರಾವಣಿ, ನಾನು ಏನೇ ಹೇಳಿದ್ರು ನೀನು ನನ್ನ ಮಾತನ್ನ ನಂಬ್ತೀಯ ಅಲ್ವಾ? ಚಿಕ್ಕಮ್ಮ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಚಿಕ್ಕಂದಿಂದನೂ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ನನ್ನನ್ನು ಸಾಕಿರೋರು ನೀವು ಏನೇ ಹೇಳಿದ್ರು ನಾನು ನಂಬ್ತೀನಿ ಚಿಕ್ಕಮ್ಮ. ಯಾಕೆ ನಂಬಲ್ಲ ನಾನು? ನನ್ಗೇನು ಮಾಡಲಿ ಶ್ರಾವಣಿ, ನಾನು ಏನು ಹೇಳಿದ್ರು ಈ ಮನೇಲಿ ನಂಬೋದಕ್ಕೆ ಯಾರೂ ರೆಡಿಯಾಗಿಲ್ಲ. ನಾನು ಏನೇ ಹೇಳಿದ್ರು ನನಗೆ ಹುಚ್ಚಿ ಅನ್ನೋ ಪಟ್ಟ ಕಟ್ಟಿ ಕತ್ಲೆ ಕೂಡಲ್ಲಿ ಕೂಡ್ ಹಾಕ್ಬಿಟ್ಟಿದ್ದಾರೆ ಶ್ರಾವಣಿ. ಏನು ಹೇಳ್ತಿದ್ದೀರಾ ಚಿಕ್ಕಮ್ಮ ನೀವು? ರೂಮಲ್ಲಿ ಕೂಡ ಹಾಕಿದಾರಾ? ಹೌದು ಶ್ರಾವಣಿ, ಆ ವಿಜಯಾಂಬಿಕಾ ಇದ್ದಾಳಲ್ಲ, ಅವಳು ನರ ರೂಪದಲ್ಲಿರೋ ರಾಕ್ಷಸಿ. ಒಂದು ಚೂರು ಮನುಷ್ಯತ್ವನೇ ಇಲ್ಲ. ನನ್ನನ್ನು ನನ್ನ ಮಗಳಿಂದ ದೂರ ಮಾಡಿ ನರ್ಕ ಅನುಭವಿಸೋ ಹಾಗೆ ಮಾಡ್ತಿದ್ದಾಳೆ. ಅವಳು ಕೊಲೆಗಾತಿ ಶ್ರಾವಣಿ. ಅವಳ ವಿಷಯ ಎಲ್ಲ ನನಗೆ ಗೊತ್ತಾಗ್ಬಿಟ್ಟಿದೆ. ಅವಳು ಯಾರನ್ನ ಕೊಲ್ಬೇಕು ಅಂತ ಇನ್ಯಾವತ್ತೂ ನೀನು ನಿನ್ನ ಮಗಳನ್ನ ನೋಡೋಕ್ಕಾಗಲ್ಲ. ನಿನ್ನ ಮಗಳಿಂದ ನಿನ್ನ ಜೀವನ ಪೂರ್ತಿ ದೂರ ಆಗಲಿಕ್ಕೆ ಹಾಗೆ ಮಾಡ್ಬಿಡ್ತೀನಿ ಖುಷ. ಇಷ್ಟೆಲ್ಲ ಮಾಡಿದಳ ಅವಳನ್ನ ಸುಮ್ಮನೆ ಬಿಡಬಾರ್ದು. ಶ್ರಾವಣಿ, ನನಗಿಲ್ಲಿ ತುಂಬ ಹಿಂಸೆ ಆಗ್ತಿದೆ. ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಮ್ಮ. ಭಯ ಪಡಬೇಡಿ ಚಿಕ್ಕಮ್ಮ, ನಾನಿದ್ದೀನಿ. ನಾನೇ ಈಗ ಹಲೋ ಶ್ರಾವಣಿ. ಹಲೋ ನೀವೀಗ ಕರೆ ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಶ್ರೀವಲ್ಲಿ ತಿಂಡಿ. ಮಾವ ತಿಂಡಿ. ಅತ್ತೆ ತಿಂಡಿ. ಏನೇ ಇದು? ಏನು ತಿಂಡಿ ಮಾಡಿದ್ಯಾ ನೀನು? ಉಪ್ಪಿಟ್ಟು. ಉಪ್ಪಿಟ್ಟು ಅಂತ ನನ್ನ ಕಣ್ಣ ಕಾಣಿಸ್ತಾ ಇಲ್ವಾ? ಉಪ್ಪಿಟ್ಟು ಮಾಡಕ್ಕೆ ಯಾರು ಹೇಳಿದ್ ನಿನಗೆ? ಅತ್ತೆ, ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ನಾನು ತಿನ್ನಕ್ಕಾಗಲ್ಲ ಅಷ್ಟೇ. ನಿಮ್ಗೆ ಉಪ್ಪಿಟ್ಟು ಇಷ್ಟ ಅಂತಾನೆ ನಾನೇ ಮಾಡಿದ್ದೆ. ನನ್ನ ಇಷ್ಟ ಕಷ್ಟಗಳೆಲ್ಲ ಗೊತ್ತು ಅನ್ನೋ ಹಾಗೆ ಆಡ್ಬೇಡ ನೀನು.
ನನಗೆ ಇವತ್ತು ಉಪ್ಪಿಟ್ಟು ಇಷ್ಟ ಇಲ್ಲ, ನಾನು ತಿನ್ನಲ್ಲ. ಇದೇನೇ ಅಕ್ಕ, ಚಿಕ್ಕವಳಿದ್ದಾಗಿಂದನೂ ಉಪ್ಪಿಟ್ಟು ಅಂದರೆ ಕುಂದಾಡ್ಕೊಂಡು ತಿಂತಿದ್ದೆ, ಇವತ್ತು ಯಾಕೆ ಈ ಥರ ಆಡ್ತಿದ್ಯಾ? ಹೌದು ಕಣೆ ಇಂದ್ರ, ನೀನು ಮುಂಚೆ ಅಡುಗೆ ಮಾಡ್ತಿದ್ದಾಗೆಲ್ಲ ವಾರಕ್ಕೆ 3 ದಿನ ಉಪ್ಪಿಟ್ಟೆ ಮಾಡ್ತಿದ್ದೆ ಅಂತ, ಅದರಲ್ಲಿ ಇದ್ದಕ್ಕಿದ್ದಂಗೆ ಉಪ್ಪಿಟ್ಟು ಬೇಡ ಅಂದ್ರೆ ಏನು ಅರ್ಥ? ಅರ್ಥನೋ ಅನರ್ಥನೋ ನನಗದು ಗೊತ್ತಿಲ್ಲ. ನನಗೆ ಇವಾಗ ಉಪ್ಪಿಟ್ಟು ಬೇಡ ಅಷ್ಟೇ. ಹೌದು, ನನಗೆ ಮೊದಲು ಉಪ್ಪಿಟ್ಟು ಇಷ್ಟ ಇತ್ತು, ಹಂಗಂತ ಈಗಲೂ ಇಷ್ಟ ಪಡ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಈ ಮನೇಲಿ ಒಟ್ಟಿನಲ್ಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ. ಮನುಷ್ಯರೇ ಬದಲಾಗ್ತಾರಂತೆ, ನನ್ನ ಮನಸ್ಸು ಬದಲಾಗೋದ್ರಲ್ಲಿ ತಪ್ಪೇನಿದೆ? ನೋಡೆ ಉಸುರುವಳ್ಳಿ, ನಾನು ಈ ರೀತಿ ಹಸ್ಕೊಂಡು ಸಾಯ್ಬೇಕು ಅನ್ನೋದು ನಿನ್ನ ಉದ್ದೇಶ ಆಗಿದ್ರೆ ಏನೂ ಆಗಲ್ಲ, ಅರ್ಥ ಮಾಡ್ಕೊ. ಅಮ್ಮ ಯಾಕೆ ಈಗ ಆಡ್ತಿದ್ದಾಳೆ? ವರ ಏನು ಹೇಳಲಿಲ್ವಲ್ಲ? ಅವಳು ಏನೇ ಅನ್ಲ ಆಗ್ಲಿಂದ ಸುಮ್ಮನೆ ನಿಂತಿದ್ದಾಳೆ, ನೀನೇ ಬಾಯಿಗೆ ಬಂದಾಗ ಬೈತಾ ಇದೀಯ ಅವಳನ್ನ. ಹೌದ್ರಿ, ಹೌದು. ಸೊಸೆ ಮನೆಗೆ ಬಂದ ಮೇಲೆ ನೀವೆಲ್ಲರ ಕಣ್ಣಿಗೂ ನಾನು ಕೆಟ್ಟವಳಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ? ಅದಕ್ಕೆ ಗಾದೆ ಮಾಡಿರೋದು, ಸೊಸೆ ಮನೆಗೆ ಬಂದ್ಮೇಲೆ ಮನೆಯವ್ರು ಎಲ್ಲರನ್ನೂ ಮರಳು ಮಾಡಿ ಅತ್ತೆ ಪಾಲಿಗೆ ಮಾತ್ರ ಸೊಸೆ ಮಾರಿ ಆಗ್ತಾಳೆ ಅಂತ. ಹಾಗಾಯ್ತು. ಬಿಡೋದು ಅಷ್ಟೇ. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ, ನಾನು ಅಳ್ತಾ ಇಲ್ಲ. ಅಮ್ಮ ಏನಮ್ಮ? ಇಲ್ಲ, ನಾನೀಗ ಕರಗಬಾರ್ದು. ವಿದ್ಯಾ ಮೇಡಮ್ ಹೇಳ್ದಾಗೆ ವರಲಕ್ಷ್ಮಿಗೆ ಇಲ್ಲಿ ನೋವಾದರೆ ಆ ಮನೆಗೆ ಆ ಬಿಸಿ ತಟ್ಟುತ್ತೆ. ಗಟ್ಟಿ ಮನ್ಸು ಮಾಡಿಕೊಂಡು ನಾನು ಸುಮ್ಮನೆ ಇರಲೇಬೇಕು. ಏನೇ ಏನು ಹೇಳಕ್ ಬಂದೆ ನೀನು? ಹೇಳು, ಯಾರು ಏನು ಹೇಳಕ್ ಬಂದ್ರು ನಾನು ಮಾತ್ರ ಕೇಳಲ್ಲ. ನೋಡಮ್ಮ, ಈ ಮನೆ ಸೊಸೆ, ನಾನು ಈ ಉಪ್ಪಿಟ್ಟು ತಿನ್ನಲ್ಲ, ನನಗಿಷ್ಟ ಇಲ್ಲ. ನನಗೆ ಟೊಮೆಟೊ ಬಾತ್ ಅಂದ್ರೆ ಇಷ್ಟ, ನೀನು ಅದನ್ನ ಮಾಡಿಕೊಟ್ರೆ ತಿಂತೀನಿ, ಇಲ್ವಾ? ಹಿಂಗೆ ಇರ್ತೀನಿ. ಇಲ್ಲ ಅತ್ತೆ, ಟೊಮೆಟೊ ಬಾತ್ನೇ ಮಾಡ್ಕೊಂಬರ್ತೀನಿ. ಎಣ್ಣೆ ಸ್ವಲ್ಪ ಕಮ್ಮಿ ಹಾಕೋ. ಏನಾಯ್ತು ಮೇಡಮ್? ನಿಮ್ಮ ಫೋನು ಬ್ಯಾಟ್ರಿ ಡೌನ್ ಆಗಿ ಆಫ್ ಆಗಿದೆ ಅನ್ಸುತ್ತೆ. ಅಯ್ಯೋ, ನನ್ನ ಫೋನು ಬ್ಯಾಟ್ರಿ ಸರಿ ಇಲ್ಲ, ಹಳೆ ಫೋನು, ಅದಕ್ಕೆ ಹಂಗಾಗಿದೆ. ಇಷ್ಟು ಮಾತಾಡಿದ್ರಲ್ಲ, ಕೊಡಿ, ಶ್ರಾವಣಿ ಮೇಡಮ್ ಎಲ್ಲ ನೋಡ್ಕೋತಾರೆ. ಕೊಡಿ 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 ಕೊಡಿ. ಅದು ವಿಜೇತ ಈ ಕಡೆನೇ ಬರ್ತಿದ್ದಾರೆ. ಬಾಗ್ಲ ಕೊಡಿ, ಬಾಗ್ಲ ಕೊಡಿ, ನಡಿ ನಡಿ. ಶ್ರಾವಣಿ ಇಲ್ಲಿವರೆಗೂ ಒಬ್ಬರನ್ನು ಕಳಿಸಿದಾಳೆ ಅಂದರೆ ಇನ್ನು ನಾನು ಏನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಶ್ರಾವಣಿಗೆ ಎಲ್ಲ ವಿಷಯನೂ ಹೇಳಾಯಿತು. ಅವಳೇನಾದರೂ ಮಾಡೇ ಮಾಡ್ತಾಳೆ. ನನ್ನನ್ನು ಕಾಪಾಡೋಕ್ಕೆ ಅವಳಿಂದ ಅಷ್ಟೇ ಸಾಧ್ಯ. ಏನು ಮಾಡ್ತಿದ್ದೆ? ರೂಮಲ್ಲಿ ಕೂಡ ಹಾಕಿದ್ಯಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ? ಕೂತ್ಕೊಂಡಿದ್ದೀನಿ. ಏನು ನಿನ್ನ ಮಾತಿನ ದಾಟಿನೇ ಬೇರೆ ಥರ ಇದೆ. ಇನ್ನು ಮುಂದೆ ಹೀಗೇನೆ. ನಿನಗೆ ಹೆದರ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನಿನ್ನಿಂದ ನನ್ನನ್ನು ಏನು ಮಾಡ್ಕೊಳಕ್ಕಾಗೋದಿಲ್ಲ. ಇವಳೇನು ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದಾಳೆ? ಅಂದರೆ ಆ ಶ್ರಾವಣಿ ಇವಳಿಗೆ ಏನಾದರೂ ಹೇಳಿರ್ಬೋದಾ? ನೀನು ಈ ರೀತಿಯೆಲ್ಲ ಕುತಂತ್ರ ಮಾಡಿ ನನ್ನನ್ನು ಕೂಡ ಹಾಕಿರ್ಬೋದು, ಆದರೆ ನಿನ್ನಾಟ ಜಾಸ್ತಿ ದಿನ ನಡೆಯೋದಿಲ್ಲ. ತುಂಬ ಧೈರ್ಯ ಬಂದಿರೋ ಹಾಗಿದೆ. ಶ್ರಾವಣಿ ಹತ್ರ ಮಾತಾಡ್ತೀಯಾ? ಶ್ರಾವಣಿ ಹತ್ರ ಮಾತಾಡ್ದ್ಯಾನ? ಅವಳ ಹೆಸರು ಕೇಳಿದ್ರೇನೆ ನಡುಗ್ತಿದ್ಯಾ ನೀನು?
ಶ್ರಾವಣಿ ಹೆಸರು ಹೇಳೋದಕ್ಕೂ ಧೈರ್ಯ ಇಲ್ಲ. ಆದರೂ ಇಷ್ಟೆಲ್ಲ ಆಡ್ತೀಯ ಅಲ್ವಾ ನೀನು? ನೋಡಿದ್ಯಾ, ಎಲ್ಲೋ ಇದ್ಕೊಂಡು ಶ್ರಾವಣಿ ನಿನ್ನನ್ನು ಇಲ್ಲಿ ನಡೆಸ್ತಿದ್ದಾಳೆ ಅಂದರೆ ಅವಳ ಪವರ್ ಏನು ಅಂತ ನಿನಗೆ ಗೊತ್ತಾಗಿರಬೇಕು. ಶ್ರಾವಣಿ ಎದುರು ನಿಂತ್ಲು ಅಂತ ಅಂದರೆ ನಿನ್ನ ಕತೆ ಅಷ್ಟೇ. ಈಗ ತಪ್ಪಿಸ್ಕೊಬೇಕಾಗಿರೋದು ನಾನಲ್ಲ, ನೀನು. ನೀನು ವಿಜಯಾಂಬಿಕಾ, ನೀನು. ಶ್ರಾವಣಿ ಬಂದು ನಿನ್ನನ್ನು ಕಾಪಾಡ್ತಾಳೆ ಅಂತ ಅಂದ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ಅವಳು ಬೇಕಾದರೆ ನೀನು ಹುಚ್ಚಿ ಅಲ್ಲ ಅಂತ ನಂಬೋದು. ಆದರೆ ಈ ಮನೆಯಲ್ಲಿರೋರು ಯಾರು ನೀನು ಹುಚ್ಚಿ ಅಲ್ಲ ಅಂತ ನಂಬೋದಿಲ್ಲ. ಹಾಗೊಂದು ವೇಳೆ ಅವಳೇನಾದರೂ ಇಲ್ಲಿಗೆ ಬಂದರೆ ಈ ಮನೆಯವ್ರು ಯಾರು ಅವಳನ್ನ ಈ ಮನೆಯೊಳಗೆ ಸೇರಿಸೋದು ಇಲ್ಲ. ಹಾಗೂ ಅವಳೇನಾದರೂ ಒಂದು ವೇಳೆ ಬಂದರೂ ಅವಳ ಮಾತನ್ನ ಇಲ್ಲಿರೋರು ಯಾರೂ ಕೇಳೋದೇ ಇಲ್ಲ. ಅವಳು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾಳೆ ಅಂತ ಅನ್ಕೋಬೇಡ. ಇಲ್ಲಿಂದ ಆದಷ್ಟು ಬೇಗ ನಿನ್ನನ್ನು ಸಾಗಾಗ್ತೇನೆ. ಶ್ರಾವಣಿ ಯಾವುದೇ ಕಾರಣಕ್ಕೂ ನೀನು ಭೇಟಿ ಮಾಡೋಕ್ಕಾಗಲ್ಲ. ಹೊರಡಕ್ಕೆ ರೆಡಿಯಾಗಿರು.